ಕೆಲಸ ಒಂದು ನಿಮಿಷ ಕೆಲಸ ಯಾರಿಗಿದೆ ಅವರಿಂದ ಅವ್ರು ಭೇಟಿ ಮಾಡ್ತಾರೆ. ಅವರು ಇಂಡಸ್ಟ್ರಿಯಲ್ ಮಿನಿಸ್ಟ್ರು, ಅವ್ರು ಮೇಜರ್ ಇಂಡಸ್ಟ್ರಿಯಲ್ ಡೆಲ್ಲಿನಲ್ಲಿದ್ದಾರೆ. ಸೊ ಅದಕ್ಕೆ ಹೋಗಿದ್ದಾರೆ. ಸೊ ಒಂದು ನಿಮಿಷಕ್ಕೆ ಯಾಕೆ ಬ್ರದರ್, ಏನು ನಾನು ಜಗಳಕ್ಕೇನು ಬರಲ್ಲ ಬ್ರದರ್, ಜಗಳ ಆಡಲ್ಲ ನಾನು, ಎಲ್ಲ ವಯಸ್ಸು ಮೀರೋಯ್ತು ನನಗೂ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಜಗಳ ಆಡೋ ವಯಸ್ಸೆಲ್ಲ. ಸೊ ಅದರಿಂದ ರಾಜ್ಯದ ಸರ್ಕಾರದ ಪರವಾಗಿ ರಾಮಲಿಂಗ ರೆಡ್ಡಿ ಅವರು ಹೋದ್ರು ನಮ್ಮೆಲ್ಲರ ಪರವಾಗಿ ಹೋದಂಗೆ, MB ಪಾಟೀಲ್ ಹೋದ್ರು ನಮ್ಮೆಲ್ಲರ ಪರವಾಗಿ ಹೋದಂಗೆ. ಆಮೇಲೆ ಇಲ್ಲಿವರೆಗೆ ಹಲವಾರು ನಮ್ಮ ಪ್ರಪೋಸಲ್ಲು ಪೆಂಡಿಂಗ್ ಇದ್ದಾವೆ, ಕ್ಲಿಯರ್ ಮಾಡಿಲ್ಲ, ಹಲವಾರು ಪ್ರಾಬ್ಲಮ್ಗಳು ಕೇಂದ್ರದಲ್ಲಿ ಉಳ್ಕೊಂಡಿದೆ. ಆದರೆ ಇನ್ನು ಮುಂದೆ ಜೋಶಿಯವರು, ಕುಮಾರಸ್ವಾಮಿಯವರು ಇದೇ ಥರ ಸ್ಪೀಡಪ್ ಆಗಲಿ. ಥ್ಯಾಂಕ್ಸ್, ಅದಕ್ಕೆ ತಪ್ಪೇನಿದೆ. ಈಗ ಅವರು ಲೋಕಸಭಾ ಸದಸ್ಯರಾಗಿ ಹೋಗಿದ್ದಾರೆ, ಅವಕಾಶ ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನದ ಪರವಾಗಿ ಅಲ್ಲಿ ಮಂತ್ರಿಯಾಗಿರೋದು ತಪ್ಪೇನಿಲ್ಲ. ನಾವು ಜನರ ಪರವಾಗಿ ಮಾಡೋದು, ಅವರು ಜನರ ಪರವಾಗಿ ಮಾಡೋದು, ನನಗೇನು ಬೇಜಾರಿಲ್ಲ ಅವ್ರ ಬಗ್ಗೆ. ಅವ್ರಿಗೆ ಸಿಕ್ಕಿದಾಗ ಹೇಳಿ, ಈ ಥರ ಈ ಮೇಕೆದಾಟನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಸ್ಕೊಡಕ್ಕೆ ಹೇಳಿ. ಅವರೇ ಹೇಳಿದರು, ನೀವೇನು ಮಾಡ್ತೀರಾ ಅಂದರೆ ಪಾಪ ದೊಡ್ಡವ್ರಿಗೆ ಒಂದು ಇದು ಕೊಡ್ತೀರಾ, ಸ್ಪೇಸ್ ಕೊಡ್ತೀರಾ, ಸಣ್ಣವ್ರಿಗೆ ಒಂದು ಸ್ಪೇಸ್ ಕೊಡ್ತೀರಾ. ನಾವೇನು ನೋಡಲ್ಲಿ ತಡಿಯೋ, ರಾಚಪ್ಪರೇ ಒಂದು ನಿಮಿಷ ಹೇಳ್ಬಿಡ್ತೀನಿ. ಕ್ಲಾರಿ ಸರಿ ಇಲ್ಲ ಹೇಳ್ರಿ, ಇದು ಚರ್ಚೆ ಮಾಡೋದು ಬೇಡ. ಈಗ ಅವರೇ ಹೇಳಿದ್ರು, ನಿಮ್ಮ TVನಲ್ಲೇ ಬಂದಿದೆ, 5 ನಿಮಿಷಕ್ಕೆ ನಾನು ಮೇಕೆದಾಟನ್ನು ಕ್ಲಿಯರ್ ಮಾಡಿಕೊಡ್ತೀನಿ. TVನಲ್ಲೇ ಬಂದಿದೆ ಅವ್ರ ಚುನಾವಣೆ ಟೈಮ್. ಅದಾದಮೇಲೆ ಅವರೇ ಹೇಳಿದ್ದಾರೆ, ಅದೇನೇನೋ ಹೇಳಿದ್ದಾರೆ, ಈ ಥರ ಹೇಳಕ್ಕೆ ಸಾಧ್ಯನಾ, ಇದು ಹೆಂಗೆ ಹೇಳ್ತಾರೆ, ಯಾರು ಹೇಳ್ತಾರೆ, ಇದೆಲ್ಲ ಆಗದೆ ಇರೋ ಕೆಲಸ ಅಂತ ಹೇಳಿದ್ದಾರೆ ಅಂತ. ಯಾವ ಥರ ಬರಲಿ ಅದು ಅವ್ರಿಗೆ ಬಿಟ್ಟಿದ್ದು. ಚುನಾವಣೆ ವಿಚಾರನ ನಾನು ಚರ್ಚೆ ಮಾಡೋಕ್ಕೆ ಬೇರೆ ವೇದಿಕೆಯಲ್ಲಿ ಮಾಡೋಣ ಸುದೀರ್ಘವಾಗಿ, ಅದನ್ನು ಚುನಾವಣೆ ವಿಚಾರ. ಅದರಿಂದ ಬಹುಶಃ ಈ ವಿಚಾರನ ನಾವು ಕೋಲಾರ, ರಾಮನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ ರೈತರು ತುಂಬ ತೊಂದರೆ ಅನುಭವಿಸಿದರು. ಅದರಲ್ಲೂ ವಿಶೇಷವಾಗಿ ಆ ಭಾಗದ ಶಾಸಕರುಗಳು, ಮಂತ್ರಿಗಳು ತುಂಬ ಕಠಿಣವಾದಂಥ ಒತ್ತಡವನ್ನು ಸರ್ಕಾರದ ಮೇಲೆ ಹೇರಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಏನು ಕ್ಲಿಯರೆನ್ಸ್ ಬರುತ್ತೆ ಬರಲ್ವಾ ನೋಡ್ಕೊಂಡು ಏನಾದ್ರು ಒಂದು ತೀರ್ಮಾನ ತಗೋತೀವಿ ಅನ್ನೋ ಭರವಸೆನೂ ಸಹ ಕೊಟ್ಟಿದ್ರು. ಅದಾದ ಮೇಲೆ ನಾನು ಸತತವಾಗಿ ನಿರಂತರವಾಗಿ 3 ದಿವಸ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ. ನನಗಿದೊಂದೇ ವಿಚಾರ ಅಲ್ಲ, ಅಗ್ರಿಕಲ್ಚರ್ ವಿಚಾರದಲ್ಲೂ ಸಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಾವು ಹೇಳಿದ್ದೆಲ್ಲ ಆಲ್ಮೋಸ್ಟ್ ಒಂದು 2-3 ಬಿಟ್ಟರೆ ಎಲ್ಲವನ್ನು ಪಾಸಿಟಿವ್ ಆಗಿ ಅವರು ರೈತರ ಪರವಾಗಿ ತೀರ್ಮಾನವನ್ನು ತಗೊಂಡಿದ್ದಾರೆ. ಕಳೆದ ಬಾರಿ ನಮಗೆ ಕೇಂದ್ರದ ಅನುದಾನವೂ ಸಹ ನಾವು ಅಡಿಷನಲ್ ಆಗಿ 400 ಕೋಟಿ ರಿಲೀಸ್ ಮಾಡಿದ್ರು. ಈ ಯಾವುದೇ ವಿಚಾರ ನಮ್ಮ ವಾಟರ್ ಶೆಡ್ಡಲ್ಲಿ ಕೆಲವು ವಿಚಾರನೂ ಮಾಡಿದ್ರು. ಹಾಗಾಗಿ ನನಗೆ ಅವ್ರ ಬಗ್ಗೆ ನಾನು ಮುಖ್ಯಮಂತ್ರಿಯವರಿಗೆ ಕ್ಯಾಬಿನೆಟಲ್ಲಿ ಹೇಳಿದ್ದೆ. ಬೇರೆ ಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಅಥವಾ ಅಮಿತ್ ಶಾ ಅವರು ನಮ್ಮ ಬರಗಾಲದ್ದು ಕೊಡದೇ ಇರೋದು ಅದು ಬೇರೆ ವಿಚಾರ. ಇವರು ಸ್ವಲ್ಪ ರೈತರ ಪರವಾಗಿ ಪಾಸಿಟಿವ್ ಆಗಿರೋದ್ರಿಂದ ನಾನು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತೇಳಿ 20ನೇ ತಾರೀಕು ಕ್ಯಾಬಿನೆಟಲ್ಲೇ ನಾನು ಓಪನ್ ಕ್ಯಾಬಿನೆಟಲ್ಲೇ ಹೇಳಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸೊ ಅದೇ ರೀತಿ ಅವ್ರು ನೆಕ್ಸ್ಟ್ ಡೇನೇ ಅವ್ರು ಬ್ಯುಸಿ ಇದ್ರು, ಬೇರೆ ಸ್ಟೇಟಲ್ಲಿ ಇದ್ರು, ಅಲ್ಲಿಂದನೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಹೆಚ್ಚುವರಿ ಬಂದರೆ ಅದನ್ನು ನೋಡೋಣ. ಪ್ರೊಸೀಜರ್ ಅಂತ ಹೇಳಿದ್ರಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಜಕಾರಣ ಆಮೇಲೆ ಮಾತಾಡ್ಕೊಳ್ಳೋಣ ಬಿಡುಗಡೆ.